ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು 2 ಆಲೂಗಡ್ಡೆಯನ್ನು ಉಪಯೋಗಿಸಿಕೊಂಡು ಒಂದು ಟೇಸ್ಟಿಯಾದ ಹಾಗೆಯೇ ಈಸಿ ಮತ್ತು ಕ್ವಿಕ್ಕಾಗಿ ಮಾಡಬಹುದಾದಂತಹ, ಸಂಜೆಗೆ ತಿಂಡಿಗೂ ಸೂಟ್ ಆಗುವಂತಹ, ಹಾಗೆಯೇ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ನುವಂತಹ ರೆಸಿಪಿನ ಇವತ್ತು ನಿಮಗೆಲ್ಲರಿಗೆ ಸಹ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೆಸಿಪಿ ಬ್ಯಾಚುಲರ್ಗಂತೂ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಅಥವಾ ಯಾರಾದ್ರು ಫಸ್ಟ್ ಟೈಮ್ ಕುಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಯಾರಾದರೂ ಏನಾದರೂ ಒಂದು ಈಸಿ ರೆಸಿಪಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ, ಹಾಗಾದರೆ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳಬಹುದು. ಸೊ ಸೂಪರ್ ಟೇಸ್ಟಿಯಾಗಿರುವ ಆಲೂ ಫ್ರೈ ಅಥವಾ ಪೊಟೆಟೊ ಫ್ರೈಯನ್ನು ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸೊ ಇವತ್ತಿನ ಈ ಆಲೂ ಫ್ರೈ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ, ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಅವರು ಕೂಡ ಕ್ವಿಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಆಗ ನನ್ನ ಅವತ್ತವತ್ತಿನ ಹೊಸ ವಿಡಿಯೋವನ್ನು ನೀವು ಅವತ್ತವತ್ತೇ ಕ್ವಿಕ್ಕಾಗಿ ಫಸ್ಟಿಗೆ ನೀವೇ ನೋಡಬಹುದು. ಸೊ ಹಾಗಾದರೆ ಇನ್ನು ತಡ ಮಾಡೋದೇ ಬೇಡ, ಸೂಪರ್ ಟೇಸ್ಟಿಯಾಗಿರುವ ಹಾಗೆಯೇ ಈಸಿಯಾಗಿ ಕ್ವಿಕ್ಕಾಗಿ ಮಾಡಬಹುದಾದಂತಹ ಆಲೂ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ನೋಡಿ ಬಿಡೋಣ. ಮೊದಲಿಗೆ ನಾನೊಂದು ಪ್ಯಾನ್ ತಗೊಳ್ತೇನೆ. ಸೊ ಪ್ಯಾನ್ ಬಿಸಿಯಾದ ನಂತರ 2 ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಸೊ ಇದು ದೊಡ್ಡ ಚಮಚದಲ್ಲಿ ನಾನು ಎಣ್ಣೆ ಹಾಕ್ತಾ ಇರೋದು. ಸೊ ಯಾಕಂದರೆ ಇದು ಆಲೂಗಡ್ಡೆ ಎಣ್ಣೆಯಲ್ಲಿ ಫ್ರೈ ಆದ್ರೇ ತುಂಬ ಟೇಸ್ಟಿಯಾಗಿ ಬರೋದು. ಸೊ ಅದಕ್ಕೋಸ್ಕರ ಈಗ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸಿಡಿಬೇಕು, ನಂತರನೇ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನು ಒಂದು 7ರಿಂದ 8 ಬೆಳ್ಳುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ. ಅಂದರೆ ಉದ್ದಕ್ಕೆ ಕಟ್ ಮಾಡಿದ್ದೇನೆ, ಯಾಕಂದರೆ ಅದು ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ. ಸೊ ಫ್ರೈ ಕೂಡ ಬೇಗ ಆಗ್ತದೆ. ಸೊ ಹಾಗಾಗಿ ಈ ರೀತಿಯಾಗಿ ನಾನು ಕಟ್ ಮಾಡಿದ್ದೇನೆ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೇನೆ. ಕರಿಬೇವಿನ ಎಲೆಗಳನ್ನು ಕೂಡ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ, ಯಾಕಂದರೆ ಘಮ ಇನ್ನೂ ಜಾಸ್ತಿಯಾಗಿ ಬರ್ತದೆ ಅಂತ. ನಿಮಗೆ ಬೇಕಾದ್ರೆ ಇದರ ಜೊತೆಗೇ ಇಂಗು ಕೂಡ ಆ್ಯಡ್ ಮಾಡಬಹುದು. ನಾನಿಲ್ಲಿ ಇಂಗು ಹಾಕಲಿಲ್ಲ, ಸೊ ಇಷ್ಟೇ ಹಾಕಿದ್ದೇನೆ. ಇನ್ನು ಈ ಬೆಳ್ಳುಳ್ಳಿ ಎಲ್ಲ ಒಂದು ಒಳ್ಳೆ ಗೋಲ್ಡನ್ ಕಲರ್ಗೆ ಬರಬೇಕು, ಅಲ್ಲಿ ತನಕ ಫ್ರೈ ಆಗಲಿ. ಅದು ಗೋಲ್ಡನ್ ಕಲರ್ ಬಂದ ನಂತರ ನೋಡಿ, ನಾನು ಆಲೂಗಡ್ಡೆ ಹಾಕ್ತಾ ಇದ್ದೇನೆ. 2 ದೊಡ್ಡ ಸೈಜ್ದು ಆಲೂಗಡ್ಡೆ, ಒಂದು ಮೀಡಿಯಮ್ ಸೈಜ್ದಾದರೆ 3ರಿಂದ 4 ಬೇಕಾದ್ರೆ ತಗೊಳ್ಬೋದು. ಅಂದರೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡಿ ಅಷ್ಟು ತಗೊಳ್ಬಹುದು. ನಂತರ ಆಲೂಗಡ್ಡೆಯನ್ನು ನೀರು ಹಾಕಿ ಬೇಯಿಸಲಿಕ್ಕಿಲ್ಲ, ನಾನು ಆಲೂಗಡ್ಡೆಯನ್ನು ಈ ರೀತಿಯಾಗಿ ಕಟ್ ಮಾಡಿದ್ದೇನೆ. ತುಂಬ ದೊಡ್ಡ ಪೀಸ್ ಕೂಡ ಅಲ್ಲ, ಹಾಗೆಯೇ ಸಣ್ಣ ಸಣ್ಣದಾಗಿ ಮಾಡಿದರೂ ಕೂಡ ಅದು ಚೆನ್ನಾಗಿರೋದಿಲ್ಲ. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳೇ ಇದ್ದರೆ ಅದು ತಿನ್ನಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಸೊ ಇದು ಈಸಿಯಾಗಿ ಆಗ್ತದೆ, ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ, ಯಾಕಂದರೆ ಆಲೂಗಡ್ಡೆ ಅಂದರೆ ಎಲ್ಲರಿಗೂ ಸಹ ಇಷ್ಟ ಅಲ್ಲ. ಇನ್ನು ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ 2 ನಿಮಿಷಗಳ ಕಾಲ ನಾನು ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲೂಗಡ್ಡೆಯನ್ನು ನಾನು ಸಿಪ್ಪೆ ತೆಗೆದು ಕಟ್ ಮಾಡಿಬಿಟ್ಟು ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟಿದ್ದೇನೆ. ಸೊ ಆಗ ಅದೇ ನೀರಿನ ಅಂಶ ಇದೆ, ಯಾಕಂದರೆ ಆಲೂಗಡ್ಡೆ ತೊಳೆಯುವಾಗ ನೀರಿತ್ತಲ್ಲ, ಅದೇ ಸ್ವಲ್ಪ ಸ್ವಲ್ಪ ಇದೆ ನೀರು, ಅಷ್ಟೇ ಸಾಕಾಗ್ತದೆ. ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಹಾಗೆಯೇ ಎಣ್ಣೆಯಲ್ಲಿ ಕುಕ್ ಆಗಬೇಕು, ಇದು ಎಣ್ಣೆಯಲ್ಲಿ ಬೇಯಬೇಕು, ಆಗಲೇ ಟೇಸ್ಟಿಯಾಗಿ ಬರೋದು. ನೋಡಿ, 2 ಗಂಟೆಗಳ ಕಾಲ ನಾನು ಕೈ ಬಿಡದೆ ಮಧ್ಯಮ ಉರಿಯಲ್ಲಿ ಇದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ನಾನು ಉಪ್ಪು ಹಾಕಲಿಲ್ಲ. ನೆಕ್ಸ್ಟ್ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ಉಪ್ಪು ಸೇರಿಸಬೇಕು. ನಾನಿಲ್ಲಿ ಹುಡಿ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಹುಡಿ ಉಪ್ಪು ಆ್ಯಡ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಒಮ್ಮೆ ಉಪ್ಪು ಹಾಕಿದ ನಂತರ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ನಾವು ಇದನ್ನು ಬೇಯಿಸಬೇಕು. ಇದು ಕಂಟಿನ್ಯೂಸ್ ಆಗಿ ಮುಚ್ಚಳ ಮುಚ್ಚಿಬಿಟ್ಟೆ ಬೇಯಿಸೋದಲ್ಲ, ಮುಚ್ಚಳ ಮುಚ್ಚಿಬಿಟ್ಟ ನಂತರ ಇದನ್ನು ಅಗೇನ್ ನಾವು ಚೆಕ್ ಮಾಡ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯೋದಾಗಿ ನೋಡಬೇಕು, ಯಾಕಂದರೆ ನೀರು ಕೂಡ ಹಾಕ್ಕೊಂಡಿರೋದಿಲ್ಲಲ್ಲ. ಸೊ ತಳ ಹಿಡಿಯುವ ಚಾನ್ಸಸ್, ಅಂದರೆ ಸೀದೋಗುವ ಚಾನ್ಸಸ್ ಜಾಸ್ತಿ ಆಗಿರ್ತದೆ. ನಾವು ಸೌಟ್ ಹಾಕ್ತಾ ಹಾಕ್ತಾ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ಯಾವ ರೀತಿ ಫ್ರೈ ಆಗಬೇಕಂದ್ರೆ ಒಂದು 80% ಅಷ್ಟು ಇದು ಕುಕ್ ಆಗಬೇಕು, ಅಂದರೆ ಆಲೂಗಡ್ಡೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಸೊ ಆ ರೀತಿ ನಾನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೇನೆ. ನೋಡಿ, ನಿಮಗೆ ಈಗ ಚೆಕ್ ಮಾಡುವಾಗ ಗೊತ್ತಾಗ್ಬೋದು, ಒಂದು 80% ಬೆಂದಿದೆ ಇದು ಆಲೂಗಡ್ಡೆ. ಈ ರೀತಿ ಕಟ್ ಮಾಡುವಾಗ ಕಟ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ನು ಇದು ಉಂಟಲ್ಲ, ಫ್ರೈ ಆಗಬೇಕು, ಅಂದರೆ ರೋಸ್ಟ್ ಆಗಬೇಕು. ಆಲೂಗಡ್ಡೆ ಬೆಂದಾಗಿದೆ, ಹೊರಗಡೆದು ಲೇಯರ್ ಇದರದ್ದು ಕ್ರಿಸ್ಪಿಯಾಗಿ ಬರಬೇಕು. ಹಾಗೆಯೇ ಇದನ್ನು ಬೈಟ್ ಮಾಡುವಾಗ ಪ್ರತಿ ಆಲೂಗಡ್ಡೆ ಒಳಗಡೆ ಸಾಫ್ಟ್ ಆಗಿರಬೇಕು, ಹೊರಗಡೆ ಕ್ರಿಸ್ಪಿನೆಸ್ ಇರಬೇಕು. ಸೊ ಒಂಥರ ಸ್ಪೈಸಿನೆಸ್ ಪ್ರತಿ ಬೈಟಿನಲ್ಲಿ ಸಿಗಬೇಕು. ಆ ರೀತಿ ಆಗಬೇಕಾದ್ರೆ ಇನ್ನು ಇದನ್ನು ಹೈ ಫ್ಲೇಮಲ್ಲಿ ಮತ್ತು ಮೀಡಿಯಂ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು. ಅಂದರೆ
ಇದು ಒಂದೊಂದು ಸೈಡ್ ಒಳ್ಳೆ ಒಂದು ಕಂದು ಬಣ್ಣ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ರೋಸ್ಟ್ ಆಗ್ತಾ ಇದ್ದಂತೆ ಎಗೇನ್ ನೀವು ಸೌಟ್ ಹಾಕಬೇಕು, ಅಂದರೆ ಇದನ್ನು ಮಗುಚಬೇಕು. ಈ ರೀತಿಯೇ ನೀವು ಆಲೂಗಡ್ಡೆ ಚೆನ್ನಾಗಿ ಒಂದು ಲೈಟಾಗಿ ಬ್ರೌನ್ ಕಲರ್ ಬರುವ ಹಾಗೆ ನೀವು ಫ್ರೈ ಮಾಡ್ಕೊಳ್ಬೇಕು. ಈಗ ನಿಮಗೆ ನೋಡುವಾಗನೇ ಗೊತ್ತಾಗ್ಬೋದು ಆಲೂಗಡ್ಡೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ನೋಡಿ ಅಲ್ಲಲ್ಲಿ ಕಂದು ಬಣ್ಣ ಬಂದಿದೆ ಆಲೂಗಡ್ಡೆ. ಸೊ ಈ ರೀತಿ ಆದರೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಬಹುದು. ಒಂದು ಪೀಸ್ ಈ ರೀತಿ ತಗೊಂಡು ಸ್ಪೂನ್ನ ಸಹಾಯದಿಂದ ಕಟ್ ಮಾಡುವಾಗ ಈಸಿಲಿ ಕಟ್ ಆಗಬೇಕು. ಸೊ ಈಗ ನೀವು ಚೆಕ್ ಮಾಡಿ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ. ಸೊ ಕರೆಕ್ಟಾಗಿ ಇಲ್ಲದಿದ್ದರೆ ಈ ಟೈಮಲ್ಲಿ ಆ್ಯಡ್ ಮಾಡಬಹುದು. ಇನ್ನು ನಾವು ಇದಕ್ಕೆ ಸ್ಪೈಸಸ್ ಅಂದರೆ ಮಸಾಲೆಗಳು ಆ್ಯಡ್ ಮಾಡಬೇಕು. ಹಾಗಾಗಿ ಗ್ಯಾಸನ್ನು ಫುಲ್ಲಾಗಿ ಸ್ಲೋ ಆಗಿಟ್ಟು ಮಸಾಲವನ್ನು ಆ್ಯಡ್ ಮಾಡಬೇಕು, ಇಲ್ಲದ್ರೆ ಸೀದೋಗ್ತದೆ. ಸೊ ಒಂದು ದೊಡ್ಡ ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ, ಒಂದು ಚಮಚ ರೆಡ್ ಚಿಲ್ಲಿ ಪೌಡರ್. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್, ಒಂದು 1/4 ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್, ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ರೆಡ್ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣ ಆಗುವ ಹಾಗೆ ಹಾಕ್ಕೊಳ್ಬಹುದು. ಅಂದರೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಇದನ್ನು ಮಾಡೋದಾದರೆ ಸ್ವಲ್ಪ ಉಪ್ಪು ಮತ್ತು ಖಾರವನ್ನು ಕಮ್ಮಿ ಹಾಕಿ, ಅಥವಾ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಇದನ್ನು ತಿನ್ನೋದಾದರೆ ಉಪ್ಪು ಮತ್ತು ಸ್ವಲ್ಪ ಖಾರವನ್ನು ಸ್ವಲ್ಪ ಜಾಸ್ತಿ ಹಾಕಿ ಈ ರೀತಿ ಮಾಡಬಹುದು. ನೋಡಿ ಈಗ ನಿಮಗೆ ನೋಡುವಾಗನೇ ಗೊತ್ತಾಗ್ಬೋದು ಯಾವ ರೀತಿ ಆಗಿದೆ ಅಂತ. ಈ ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆಗೆ ಚೆನ್ನಾಗಿ ಕಂಬೈನ್ ಆಗಬೇಕು. ಸೊ ಅದರ ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಹೋದ ನಂತರ ಕೊತ್ತಂಬರಿ ಸೊಪ್ಪು ಫೈನಲ್ ಆಗಿ ಆ್ಯಡ್ ಮಾಡ್ತಾ ಇದ್ದೇನೆ. ಬೇಕಿದ್ರೆ ನಿಮಗೆ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಬರಬೇಕು ಅಂತ ಇದ್ದರೆ ಇದರ ಜೊತೆಗೆ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡಬಹುದು. ನಾನು ಇದೇ ರೀತಿ ಮಾಡೋದು ಯಾವಾಗಲೂ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಎಷ್ಟೊಂದು ಈಸಿಯಾಗಿ ಆಲೂಗಡ್ಡೆ ಫ್ರೈ ಆಯಿತು ನೋಡಿ. ಸೊ ಇದಂತೂ ಎಲ್ಲರಿಗೂ ಸಹ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ತುಂಬಾ ಈಸಿಯಾಗಿ ಮಾಡಬಹುದಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಆದರೆ ಟೇಸ್ಟ್ ವೈಸ್ ಹೇಳೋದಾದರೆ ಸೂಪರಾಗಿ ಬರ್ತದೆ. ಸೊ ಇವತ್ತಿನ ಆಲೂಗಡ್ಡೆ ರೆಸಿಪಿ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗನೇ ನಾನು ಶೇರ್ ಮಾಡಿರುವಂತಹ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಕರೆಕ್ಟಾಗಿ ಅರ್ಥ ಆಗೋದು. ಇನ್ನೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.